ಅಂಜನಿ ಪುತ್ರ ಶ್ರೀರಾಮನ ಬಂಟ ಪ್ರಾಣದೇವರ ಜನ್ಮಸ್ಥಳ ಆನೆಗೊಂದಿಯ ಕಿಷ್ಕಿಂದೆ ಸಾಲುಗಳು ಈಗ ರಾಷ್ಟ್ರದ ಗಮನ ಸೆಳೆದ ಕ್ಷೇತ್ರ. ಈ ಹನುಮನೂರು ಈಗ ಹಿಂದೂಸ್ತಾನದ ಪವಿತ್ರ ಕ್ಷೇತ್ರಗಳ ಸಾಲಿನಲ್ಲಿ ಎತ್ತರದ ಸ್ಥಾನ ಪಡೆದುಕೊಳ್ಳುತ್ತಿದೆ. ಇದರ ಹಿಂದೆ ಇನ್ನೊಂದು ಐತಿಹಾಸಿಕ ಸ್ಥಳವಾಗಿ ಆನೆಗೊಂದಿ ಮಾರ್ಪಡುವ ಸಂಗತಿ ಬೆಳಕಿಗೆ ಬಂದಿದೆ. ಐತಿಹಾಸಿಕ ಸಂಶೋಧನೆ ದಾಖಲಿಸುವಂತೆ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಸುದೀರ್ಘ ಕಾಲ ಬಂಧನದಲ್ಲಿದ್ದ ಸೆರೆಮನೆಯನ್ನು ಈ ಆನೆಗೊಂದಿ ಗುಡ್ಡಗಳ ಸಾಲಿನಲ್ಲಿ ಅನ್ವೇಷಿಸಲಾಗಿದೆ. ನಿರಂತರ ಜನಸೇವೆಗಾಗಿ ಶ್ರಮಿಸಿ ಮೆರೆದ ನಾಡಪ್ರಭು ಕೆಂಪೇಗೌಡರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಅವಿನಾಭಾವ ಸಂಬಂಧ. ಕೆಂಪೇಗೌಡರ ಅಳಿಯ ರಾಮಯ್ಯನವರ ಕಾಲದಲ್ಲಿ ಒಮ್ಮೆ ಭೈರವೇಶ್ವರ ಅಂಕಿತದ ಸ್ವಂತ ನಾಣ್ಯ ಕೆಂಪೇಗೌಡರು ಚಲಾವಣೆಗೆ ತಂದಿದ್ದರಂತೆ. ಕೆಂಪೇಗೌಡರ ಇಂತಹ ಡಿಸಿಷನ್ ತಂದಿಟ್ಟ ಡೆವಲಪ್ಮೆಂಟ್ನಿಂದ ಅಳಿಯ ರಾಮಯ್ಯ ಕೆರಳಿ ಕೆಂಡವಾಗಿದ್ದರು. ಅದರ ಸೇಡು ತೀರಿಸಿಕೊಳ್ಳಲೆಂದು ದಸರಾ ಉತ್ಸವದ ನೆಪ ಮಾಡಿ ರಾಮಯ್ಯ ವಿಜಯನಗರಕ್ಕೆ ಕೆಂಪೇಗೌಡರನ್ನು ಆಮಂತ್ರಿಸಿದ್ದರು. ಆಹ್ವಾನವನ್ನು ಒಪ್ಪಿ ಹಂಪಿ ವಿಜಯನಗರಕ್ಕೆ ಕೆಂಪೇಗೌಡರು ಆಗಮಿಸಿದ್ದರು. ಅತಿಥಿ ಕೆಂಪೇಗೌಡರನ್ನು ಆ ಸಂದರ್ಭದಲ್ಲೇ ಬಂಧಿಸಲಾಗಿತ್ತು. 1560ರಿಂದ 5 ವರ್ಷಗಳ ಕಾಲ ನಿರಂತರವಾಗಿ ನಾಡಪ್ರಭುಗಳು ಇಲ್ಲಿ ಬಂಧನದಲ್ಲಿದ್ದರು. ನಂತರ 1565ರಲ್ಲಿ ದಂಡಕಟ್ಟಿ ಬಂಧ ಮುಕ್ತರಾದರು ಈ ಗೌಡರು. ಆನೆಗೊಂದಿಯ ಗುಡ್ಡಗಳ ಸಾಲಿನಲ್ಲಿ ಬರುವ ಜಿಂಜರ ಗುಡ್ಡದಲ್ಲಿ ನಾಡಪ್ರಭು ಕೆಂಪೇಗೌಡರನ್ನು ಇರಿಸಲಾಗಿದ್ದ ಸೆರೆಮನೆ ಪತ್ತೆಯಾಗಿದೆ. ಐತಿಹಾಸಿಕ ಸಂಶೋಧಕ ಶರಣಬಸಪ್ಪ ಕೊಲ್ಕಾರ ಇವರು ಹಲವು ವರ್ಷಗಳಿಂದ ನಡೆಸಿದ ಐತಿಹಾಸಿಕ ಸಂಶೋಧನೆಯಲ್ಲಿ ಪ್ರಮುಖ ವಿಚಾರ ಬೆಳಕಿಗೆ ಬಂದಿದೆ. ಇಂಥ ಮಹತ್ವದ ಸಂಶೋಧನೆ ಕುರಿತು ಕರ್ನಾಟಕ ಇತಿಹಾಸ ಅಕಾಡೆಮಿ ಹಿರಿಯ ಇತಿಹಾಸಕಾರರಾದ ಎಚ್.ಎಸ್. ಗೋಪಾಲರಾವ್, ಎಂ.ಜಿ. ನಾಗರಾಜ್ ಅವರಂತಹ ಇತಿಹಾಸಕಾರರು ಈ ಅನ್ವೇಷಣೆಯ ಬಗ್ಗೆ ಅಧಿಕೃತವಾದ ಅಂಕಿತವೂ ಹಾಕಬೇಕೆಂದೆನಿಸುತ್ತದೆ. ಒಟ್ಟಾರೆ ಹನುಮನ ಜನ್ಮಭೂಮಿಗೆ ಶ್ರದ್ಧಾಲೋಕದ ಜೊತೆಗೆ ಇತಿಹಾಸದ ಮತ್ತೊಂದು ಮಹತ್ವದ ನಂಟು ಕೊಂಡಿಯಾಗಿ ಜೋಡಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.